ಪಾರ್ವತಿ, ಆ ಬೇರುಗಳಿರೋ ಜಾಗ ನಿಂಗೆ ಗೊತ್ತಿದೆ. ಆದರೂ ಕಾಡಿಗೆ ಹೋಗಿ ತುಂಬ ವರ್ಷಗಳಾಯ್ತಲ್ಲ. ಹೋಗೋ ದಾರಿನ ಇನ್ನೊಂದ್ಸಲಿ ನೋಡ್ಕೊಂಡ್ಬಿಡಮ್ಮ. ಸರಿ ತಾತ. ಪಾರ್ವತಿ ನಿನ್ನ ಉದ್ದೇಶಗಳನ್ನ ಹೇಳಿದಾಳೆ. ಆ ಬೇರುಗಳಿಂದ ನೀನು ಅಂದ್ಕೊಂಡಿರೋದನ್ನೆಲ್ಲ ಸಾಧಿಸ್ಬೋದು. ನಾನು ಗಟ್ಟಿಮುಟ್ಟಿ ಆಗಿದ್ರೆ ನಿಮ್ಮ ಜೊತೆಗೆ ಬರ್ತಿದ್ದೆ. ಆದ್ರೆ ಏನು ಮಾಡಲಿ, ವಯಸ್ಸಾಗಿದೆ. ಪರವಾಗಿಲ್ಲ ತಾತ, ನೀವಿಷ್ಟು ಹೇಳಿದಿರಲ್ಲ ಅಷ್ಟು ಸಾಕು. ನಾವಿಬ್ರು ಹೋಗಿ ಬರ್ತೀವಿ. ಸುಮ್ಮನಿರಪ್ಪ ಗಣಿ ನೀನು. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ, ತಮಾಷೆ ಮಾಡಬೇಡ ನೀನು. ಗಣಿ, ಪಾರ್ವತಿ ಹೋಗಿರೋ ಊರು ಯಾವುದು, ಆ ಜಾಗ ಯಾವುದು ಅಂತ ನಿನಗೆ ಗೊತ್ತಾ? ಗೊತ್ತು. ನಿಜವಾಗ್ಲೂ? ಯಾವ ಊರಪ್ಪ? ಯಾಕೆ ಕೇಳಬೇಕು? ಫೋನಲ್ಲಿ ಸಾರಿ ಕೇಳೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಲೆಟ್ರಲ್ಲಿ ದೊಡ್ಡಕ್ಕೆ ಸಾರಿ ಅಂತ ಬರೆದ್ಬಿಟ್ಟು ಆ ಊರಿಗೆ ಹೋಗೋ ಬಸ್ಸಲ್ಲಿ ಡ್ರೈವರ್ ಕೈ ಲೆಟ್ರನ್ನ ಕೊಟ್ಟು ಕಳಿಸ್ಬಿಡೋಣ ಅಂತ. ವಾವ್, ಎಂತ ಐಡಿಯಾ ಮಾಡಿದ್ದೀರಾ ಮೇಡಮ್, ಸೂಪರು. ಆದರೆ ನಂಗೆ ಆ ಊರ ಹೆಸರೇ ಗೊತ್ತಿಲ್ವಲ್ಲ. ಬೇಕಿದ್ರೆ ನಂಗೊಂದು ಪೆನ್ಸಿಲ್, ನಂಗೊಂದು ಪೇಪರ್ ತಂದ್ಕೊಡಿ. ಆ ಊರಿಗೆ ಹೋಗೋ ರೂಟ್ನ ನಾನು ಬರ್ಕೊಡ್ತೀನಿ. ಅಷ್ಟೇ ತಾನೇ? ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸುನಿ, ಆಹಾ, ಅದೇನು ಡೌ ಮಾಡ್ತಾ ಇದ್ದೀರಾ ದಾಮಿನಿ ಮೇಡಮ್? ಅಕ್ಕ ಹೋಗಿರೋ ಊರ ಹೆಸರನ್ನ ತಿಳ್ಕೊಂಡು ಏನೋ ಮನೆ ಹಾಳು ಕೆಲಸ ಮಾಡೋದಕ್ಕೆ ಸ್ಕೆಚ್ ಆಗ್ತಾ ಇದ್ದೀರಾ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನ? ಚಾನ್ಸೇ ಇಲ್ಲ. ಗಣಿ ತಗೊಳಪ್ಪ, ಒಂದು ಪೇಪರು, ಒಂದು ಪೆನ್ಸಿಲ್ಲು. ನೋಡು, ನೀನು ಚೆನ್ನಾಗಿ ಬರೀಲಿ ಅಂತ ಪೆನ್ಸಿಲನ್ನ ಈಗ ತಾನೇ ಶಾರ್ಪ್ ಮಾಡ್ಕೊಬಂದಿದ್ದೀನಿ. ಚೆನ್ನಾಗಿ ಬರೀ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಗಣಿ. ನಿನ್ನ ಈ ಉಪಕಾರನ ನನ್ನ ಜೀವನದಲ್ಲಿ ಮರೆಯಲ್ಲ ಕಣಪ್ಪ. ಚೆನ್ನಾಗಿದೆ ಮೇಡಮ್. ನಕ್ಷೆನಾ? ಅಲ್ಲ, ನಿಮ್ ಡೈಲಾಗು. ಸರಿ ಮೇಡಮ್, ಮನೇಲಿ ಅಪ್ಪ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಹಾಯ್ ಗಣಿ. ಗುರೂಜಿ, ನಾ ಬಂದೆ, ನಕ್ಷೆ ತಂದೆ. ಸುಯಿ. ಎಷ್ಟೋ ವರ್ಷ ಆದಮೇಲೆ ಒಂದು ಒಳ್ಳೆ ಊಟ ಆಯಿತು. ಅಲ್ಲದೆ ವಿಳೆದೆಲೆ ಬೇರೆ ಕೊಡ್ತಾ ಇದೆಯಾ? ತಾತ, ಈ ವಿಳೆದೆಲ್ಲ ನಾನು ನಿನಗೆ ಕೊಡಬೇಕು ಅಂತಂದ್ರೆ ಅದ್ರ ಪ್ರತಿಯಾಗಿ ನಿನ್ನೊಂದೊಂದು ಕತೆ ಹೇಳಬೇಕು. ಕಥೆನಾ? ನಾನು ಚಿಕ್ಕವಳಿದ್ದಾಗ ಇಲ್ಲಿಗೆ ಬಂದಾಗ್ಲೆಲ್ಲ ನನ್ನ ಕತೆ ಹೇಳತಾನೆ ನೀನು ಮಲಗಿಸ್ತಿದ್ದಿದ್ದು. ಆಗ ವಯಸ್ಸು ಕಮ್ಮಿ ಇತ್ತು, ಜ್ಞಾಪಕ ಶಕ್ತಿ ಜಾಸ್ತಿ ಇತ್ತು. ಈಗ ವಯಸ್ಸಾಗಿದೆ ಅಮ್ಮ, ಎಲ್ಲ ಮರೆತು ಹೋಗಿದೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನಿನ್ನ ಕತೆ ಹೇಳ್ಬೇಕಷ್ಟೇ. ಹೂ ತಾತ, ಹೇಳಿ ಪ್ಲೀಸ್. ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ, ಒಬ್ಬಳು ರಾಣಿ. ಆ ರಾಣಿ ಚಿಕ್ಕ ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾಳೆ. ಆ ರಾಜ ದೊಡ್ಡ ಮಂತಂದವನು. ಆ ರಾಣಿ ಆ ರಾಜನ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ.
ಒಂದು ನಿಮಿಷ. ಏನ್ ಯಜಮಾನ್ರೆ, ತಾತ ಅಷ್ಟ್ ಕುತೂಹಲವಾದ ಕತೆ ಹೇಳ್ತಾ ಇದಾರೆ, ಮಧ್ಯದಲ್ಲೇ ತಡೀತಿದ್ದೀರಲ್ಲ. ಹಲೋ, ನಾನೇನ್ ಕತೆ ಹೇಳೋದನ್ನ ತಡೀತಾ ಇಲ್ಲ. ಕತೆ ಹೇಳದ್ ಬಿಡದೆ ಇರೋದು ತಡಿಯೋದು ಎರಡು ಒಂದೇ. ಕತೆ ಕೇಳುವಾಗ ಡೌಟ್ ಬರಬಾರ್ದ? ಡೌಟ್ ಬಂದ್ರೆ ಕೊನೆಯಲ್ಲಿ ಕೇಳಿ, ಮೊದ್ಲಲ್ಲೇ ಯಾಕೆ ಕೇಳ್ತಿದ್ದೀರಾ? ಡೌಟ್ ಕ್ಲಿಯರ್ ಮಾಡ್ಕೊಂಡೆ ಕೇಳೋದು. ಸುಮ್ಮನೆ ಇರ್ತೀರಾ? ಇಬ್ರು ಒಳ್ಳೆ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿರ ಜಗಳ ಆಡ್ತಿದಿರಲ್ಲ. ಗುರುಜಿ 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 ಗುರುಜಿ, ಆದಿತ್ಯ ಪಾರ್ವತಿ ಎಲ್ಲಿ ಹೋಗಿದಾರೆ ಅಂತ ಕಂಡಿಡ್ದ್ಬಿಟ್ಟೆ ಗುರುಜಿ. ಹೌದಾ? ಎಲ್ಲಿದ್ದಾರಂತೆ? ಇಲ್ಲಿದ್ದಾರೆ ಗುರುಜಿ. ಏನಿದು? ಅವ್ರು ಹೋಗಿರೋ ಜಾಗದ ನಕ್ಷೆ ಗುರುಜಿ. ಯಾರು ಕೊಟ್ಟಿದ್ದು? ಗಣಿ ಗಣಿ ಗುರುಜಿ. ನೀವು ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಗುರುಜಿ. ಇಲ್ಲಿ ನೋಡಿ ಗುರುಜಿ, ಇಬ್ರು ಈ ಮನೆಯಿಂದ ಹೊರಟಿದ್ದಾರೆ. ಇಲ್ಲಿಂದ ಹೊರಟು ಹಿಂಗ್ ತಿರ್ಕೊಂಡು ಹಿಂಗ್ ತಿರುಗಿದ್ದಾರೆ. ಎಷ್ಟು ಚೆನ್ನಾಗಿ ನಕ್ಷೆ ಬಿಡಿಸಿದ್ದಾನೆ ಗುರುಜಿ. ಇಲ್ಲಿ ನೋಡಿ ಗುರುಜಿ, ಹಿಂಗ್ ತಿರುಗಿದ್ದಾರೆ. ದೊಡ್ಡ ಜಾಗ ಇದೆಯಲ್ಲ, ಬಹುಶಃ ಇಲ್ಲಿ ದೊಡ್ಡ ಕಾಡಿದೆ ಅನ್ಸುತ್ತೆ ಗುರುಜಿ. ಪಾಪ ಅವನಿಗೆ ಮರ ಬಿಡ್ಸಕ್ ಬಂದಿಲ್ಲ. ಇಲ್ಲಿ ನೋಡಿ ಗುರುಜಿ, ಹಿಂಗ್ ಬಳಸ್ಕೊಂಡು ಹಿಂಗೋಗಿ ಈ ಕಡೆ ಬಂದು ಹಿಂಗ್ ತಿರ್ಕೊಂಡು ಹಿಂಗ್ ಬಳಸ್ಕೊಂಡು ಈ ಮನೆ ಒಳಗಡೆ ಹೋಗಿದ್ದಾರೆ ಗುರುಜಿ. ಈಗ ಈ ಮನೆ ಯಾರ್ದು ಅಂತ ಕಂಡು ಹಿಡಿಯೋದೇ ನಮ್ಮ ಕೆಲಸ ಗುರುಜಿ. ಹೆಂಗೆ ಗುರುಜಿ, ನಾವು ಅವ್ರು ಹೋಗಿರೋ ಜಾಗ ಯಾವುದು ಅಂತ ತಿಳ್ಕೊಳ್ಳಿ ಅಂದ್ರೆ ನಾನು ಅವ್ರಿರೋ ಜಾಗದ ನಕ್ಷೆನೇ ತಿಳ್ಕೊಂಬಂದ್ಬಿಟ್ಟಿದ್ದೀನಿ ಗುರುಜಿ. ಈಗ್ಲಾದ್ರು ನನಗೊಂದು ಶಬಾಷ್ ಹೇಳ್ಬಾರ್ದಾ? ಯಾಕೆ ಗುರುಜಿ, ನಕ್ಷೆ ಚೆನ್ನಾಗಿಲ್ವಾ? ನಿಮ್ ತಲೆ ಸರಿ ಇಲ್ಲ. ಈ ಮನೆಯಿಂದ ಪಾರ್ವತಿ ಮನೆವರೆಗೂ ನಕ್ಷೆ ಬಿಡಿಸ್ಕೊಟ್ಟಿದ್ದಾನೆ ಗಣಿ. ಅದನ್ನ ನಂಬ್ಕೊಂಡು ನೀವ್ ತಗೊಂಡ್ಬಂದಿದ್ದೀರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳಿ? ಅಯ್ಯೋ ದೇವ್ರೆ, ಗಣಿನೂ ನನಗೆ ಮೋಸ ಮಾಡೋ ಹಂಗಾಗ್ಬಿಟ್ನಾ? ಇನ್ಯಾರು ನಂಬ್ಲಿ ನಾನು? ಇನ್ ಮುಂದೆ ನಿಮ್ಮನ್ನ ನಂಬ್ಕೊಂಡು ಕೂತ್ರೆ ಗ್ಯಾರಂಟಿ ನನ್ನ ಕೈಗೆ ಚಿಪ್ಪೆ. ಅಖಾಡಕ್ಕೆ ನಾನೇ ಇಳಿತೀನಿ. ನಾನೀಗ ಕತೆ ಹೇಳಲ್ಲ ಇಲ್ಲ ನೆನೆಸ್ಲ? ತಾತ ನೀನ್ ಹೇಳು. ಆಯ್ತು, ಈಗ ನೀವಿಬ್ರು ಕಚ್ಚಾಡೋ ನಿಲ್ಸಿ. ಸರಿ ತಾತ. ಅದೇನು ಅನುಮಾನ ಅಂದಿಯಲ್ಲ, ಅದೇನು ಕೇಳು. ತಾತ, ಇವಾಗ ನೀವು ಹೇಳೋದಕ್ಕೆ ಹೊರಟಿರೋದು ರಾಜ ರಾಣಿ ಕತೆ ತಾನೆ? ಹೌದಾ? ಮತ್ ರಾಣಿ ಯಾಕೆ ತಾತ ಅರಮನೆಯಲ್ಲಿ ಕೆಲ್ಸಕ್ಕಿರ್ಬೇಕು? ಅವಳು ರಾಜನ್ ಮದ್ವೆ ಆಗಿ ಅರಮನೆಯಲ್ಲಿ ರಾಣಿ ತರ ಮರಿಬೇಕು ತಾನೆ? ಸರಿಯಾದ ಪ್ರಶ್ನೆನೇ ಕೇಳಿದೆ. ನಾನು ಹೇಳಕ್ ಕೊಟ್ಟಿರೋ ರಾಣಿ ಯಾವ ಆಸ್ಥಾನದಿಂದ ಬಂದವಳಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದವಳು. ಆದರೆ ಅವಳು ನೋಡಿದ್ರೆ ಯಾವುದೇ ರಾಣಿಗೂ ಕಮ್ಮಿ ಇಲ್ಲ ಅಂತ ಅನಿಸ್ತಿದ್ಲು. ಜೊತೆಗೆ ಅವಳ ಹೆಸರೇ ರಾಣಿ ಅಂತ. ಓ, ಈ ತರನಾ? ನನ್ಗೆ ಇವಾಗ ಅರ್ಥ ಆಯ್ತು ತಾತ. ಸರಿ, ಹಾಗಿದ್ರೆ ನಿನ್ ಕತೆ ಮುಂದುವರ್ಸು ತಾತ. ಹ್ಞೂ, ಆ ರಾಣಿ ಆ ರಾಜನ ಮನೆಯಲ್ಲಿ ಖುಷಿಯಿಂದ ಕೆಲಸ ಮಾಡ್ತಿದ್ಲು. ದಿನ ಕಳಿತಿದ್ದಾಗೆ ಆ ರಾಣಿಗೆ ರಾಜನ ಮೇಲೆ ಮನಸ್ಸಾಯ್ತು. ನಿಧಾನವಾಗಿ ರಾಜನ ಮನಸ್ಸನ್ನ ಗೆಲ್ಲೋದಕ್ಕೆ ಶುರು ಮಾಡ್ತಾಳೆ.
ಆದಿ ಪಾರ್ವತಿ ಎಲ್ಲೋಗಿದ್ದಾರೆ ಅಂತ ತಿಳ್ಕೊಳಕ್ಕೆ ಇವಳೇ ಸರಿಯಾದ ವ್ಯಕ್ತಿ. ಇಮೋಷ್ನಲ್ ಆಗಿ ಡ್ರಾಮಾ ಮಾಡಿ ವಿಷಯ ತಿಳ್ಕೊಳ್ಳೋಣ. ಜನನಿ. ಓ ಅನುಷ್ಕಾ ಅವರೇ ಬನ್ನಿ, ಏನಾದರೂ ಬೇಕಿತ್ತಾ? ಏನಿಲ್ಲ, ಪಾಪ ನೀನೊಬ್ಳೆ ಕೆಲಸ ಮಾಡ್ತಿದ್ಯಾ. ಸಾರಿ, ನಾನು ನಿಂಗೆ ಹೆಲ್ಪ್ ಮಾಡೋಕ್ಕೂ ಆಗ್ತಿಲ್ಲ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡುಗೆ ರೆಡಿ ಆಗಿಬಿಡುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ನಂಗೆ ಊಟ ಬೇಡ ಜನನಿ. ಯಾಕೆ, ಹೊರಗೆ ಹೋಗೋ ಪ್ಲ್ಯಾನ್ಸ್ ಇದೆಯಾ? ಛೇ, ಇವಳು ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ. ಇಲ್ಲ ಜನನಿ, ನಂಗೆ ಹೊಟ್ಟೆ ಹಸೀತಿಲ್ಲ. ಯಾಕೆ, ಸಂಜೆ ಏನಾದರೂ ತಿಂದಿದ್ರಾ? ಇಲ್ಲ. ಮತ್ತೆ ರಾತ್ರಿ ಹೊತ್ತು ಹಾಗೆಲ್ಲ ಊಟ ಮಾಡದೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು. ಸ್ವಲ್ಪನಾದರೂ ಏನಾದರೂ ತಿಂದು ಮಲ್ಕೊಳ್ಳಿ. ಒಂದ್ಸಲ ನನ್ನ ಕಡೆ ತಿರುಗಿ ನೋಡೆ, ಆಗ್ತಾನೆ ನಾನು ಡಲ್ ಆಗಿದ್ದೀನಿ ಅಂತ ಗೊತ್ತಾಗೋದು. ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ಅನುಷ್ಕಾ ಅವರೇ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಮನೆಯವರೆಲ್ಲ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋ ಹುಮ್ಮಸ್ಸಲ್ಲಿದ್ದಾರೆ. ಆದರೆ ನನ್ನ ಮನಸ್ಸಿಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಜನನಿ. ಯಾಕೆ? ಆದಿ ಜೊತೆ ಅತ್ತೆ ಹೋಗು ಅಂದರು, ನಾನು ಹೋಗಲಿಲ್ಲ. ಆದರೆ ಈಗ ಆದಿನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಜನನಿ. ಅವನ ಜೊತೆ ಮಾತಾಡಿ ಎಲ್ಲಿದ್ಯಾ ಹೇಗಿದ್ಯಾ ಅಂತ ಕೇಳೋಕೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಅವನು ಫೋನ್ ಮಾಡ್ತಿಲ್ಲ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜನನಿ. ನೋಡಿ, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಗಾಬರಿ ಆಗ್ತಿದ್ದೆ ಅನ್ಸುತ್ತೆ. ಯೋಚನೆ ಮಾಡಬೇಡಿ. ಭಾವ ಫ್ರೀ ಆದಾಗ ಯಾರಿಗಾದರೂ ಒಬ್ರಿಗೆ ಫೋನ್ ಮಾಡೇ ಮಾಡ್ತಾರೆ. ಆಗ ನೀವು ಮಾತಾಡಿದ್ರೆ ಆಯಿತು. ಈಗ ಸದ್ಯಕ್ಕೆ ನಮಗಿರೋ ದಾರಿ ಅಂದರೆ ಅವ್ರು ಹೋಗಿರೋ ಕೆಲಸಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಬೇಡ್ಕೊಳ್ಳೋದಷ್ಟೆ. ಆದಿ ಹೋಗಿರೋ ಕೆಲಸಕ್ಕಿಂತ ನನಗೆ ಅವನು ಮುಖ್ಯ. ಅವನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಜನನಿ. ಒಂದು ಹೆಣ್ಣಿಗೆ ತಾನು ಮದುವೆ ಆಗೋ ಹುಡುಗನ ಬಗ್ಗೆ ಸಾಕಷ್ಟು ಕನಸುಗಳಿರುತ್ತೆ. ಹೀಗೆ ಎಲ್ಲಾದರೂ ಹೋಗುವಾಗ ಅಟ್ಲೀಸ್ಟ್ ಇಂಥ ಕಡೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನಮಗೂ ಸಮಾಧಾನ ಇರುತ್ತಲ್ವಾ ಜನನಿ. ಅನುಷ್ಕಾ ಅವರೇ, ಅವ್ರು ಹೋಗಿರೋ ಜಾಗದ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಾ? ಅತ್ತೆ ಮಾವನ ಜೊತೆ ಫೋನಲ್ಲಿ ಅವ್ರು ಹೋಗಿರೋ ಜಾಗ ಯಾವುದು ಅಂತ ಹೇಳ್ತಿದ್ರು. ಏನು, ಆದಿ ಎಲ್ಲಿಗೆ ಹೋಗಿದ್ದಾನೆ ಅಂತ ಅತ್ತೆ ಹೇಳ್ತಿದ್ರಾ? ಯಾವ ಜಾಗಕ್ಕೆ ಹೋಗಿದಾರಂತೆ? ಅದು ನಮ್ಮ ಪಾರ್ವತಿಯವ್ರ ಊರಿಂದ ಸುಮಾರು ಒಂದು 100 ಕಿಲೋಮೀಟರ್ ದೂರದಲ್ಲಿ ನರಸಾಪುರ ಅಂತ ಒಂದು ಹಳ್ಳಿ ಇದೆಯಂತೆ. ಆ ಹಳ್ಳಿ ಪಕ್ಕದಲ್ಲಿ ಒಂದು ಕಾಡಿದೆ. ಅಲ್ಲಿಗೆ ಪಾರ್ವತಿಯವರು ಮತ್ತೆ ಆದಿಭಾವ ಹೋಗಿರೋದು. ಹಾಂ, ಹಾಗೆ ಆ ನರಸಾಪುರ ಅನ್ನೋ ಹಳ್ಳಿಯಲ್ಲಿ ಒಬ್ಬರ ತಾತನ ಮನೆ ಇದೆಯಂತೆ. ಅವರು ನಮ್ಮ ಪಾರ್ವತಿಯವ್ರ ತಾತನ ಸ್ನೇಹಿತರಂತೆ. ಮೊದಲು ಅವ್ರ ಮನೆಗೆ ಹೋಗಿ ಆಮೇಲೆ ಕಾಡಿಗೆ ಹೋಗ್ತಾರಂತೆ. ಹೌದಾ? ಹಾಗಾದರೆ ಅವ್ರು ತುಂಬಾ ದೂರ ಹೋಗಿದ್ದಾರೆ. ಯೋಚನೆ ಮಾಡಬೇಡಿ ಅನುಷ್ಕಾ ಅವರೇ, ಭಾವ ಮತ್ತು ಪಾರ್ವತಿಯವರು ಹುಷಾರಾಗಿ ವಾಪಸ್ ಬರ್ತಾರೆ. ಆ ನಂಬಿಕೆ ನನಗಿದೆ. ನಿಜವಾಗ್ಲೂ ಅವ್ರಿಗೇನು ಆಗಲ್ಲ ತಾನೆ? ಏನೂ ಆಗಲ್ಲ, ನೀವು ನೆಮ್ಮದಿಯಾಗಿರಿ. ಸರಿ ಜನನಿ, ನೀನು ಇಷ್ಟು ಹೇಳಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಈಗಲಾದರೂ ಊಟ ಮಾಡ್ತಿರೋ ಹೇಗೆ? ಖಂಡಿತ ಮಾಡ್ತೀನಿ. ಸರಿ, ನೀವು ಆರಾಮಾಗಿ ಹಾಲಲ್ಲಿ ಕೂತು ಟಿ ವಿ ನೋಡ್ತಾ ಇರಿ. ಅಡುಗೆ ಆದ ಕೂಡಲೇ ನಾನು ನಿಮಗೆ ಕರಿತೀನಿ. ಸರಿ. ಯಜಮಾನ್ರೆ, ನಿಮ್ಮ ಹಾಸಿಗೆ ಸಿದ್ಧಾಗಿದೆ, ಮಲ್ಕೊಳ್ಳಿ. ಥ್ಯಾಂಕ್ಸ್ ಪಾರ್ವತಿ. ಗುಡ್ ನೈಟ್.
ಏನಪ್ಪ ನಿದ್ದೆ ಬರ್ತಾ ಇಲ್ವಾ? ಇಲ್ಲ ತಾತ, ನನಗೆ ಕೂತ್ಕೊಳ್ಳಿ. ತಾತ, ಇಲ್ಲಿಗೆ ಬಂದಮೇಲೆ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲೇ ಇದ್ಬೇಡ ಅಂತ ಅನ್ನಿಸ್ತಾ ಇದೆ. ಈ ಪ್ರಕೃತಿ, ಇಲ್ಲಿನ ಸೊಬಗು, ವಿಶಾಲವಾದ ಆಕಾಶ, ಪಳಪಳ ಅಂತ ಹೊಳಿತಾ ಇರೋ ನಕ್ಷತ್ರ, ಇವೆಲ್ಲ ನನ್ನ ತುಂಬ ಸೆಳೀತಾ ಇದೆ ತಾತ. ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ಯಾಕೆ ತಾತ ಹೀಗೆ ಕೇಳ್ತಾ ಇದ್ದೀರಾ? ಪ್ರಕೃತಿನ ಯಾರು ಹೊಗಳ್ತಾರೋ ಅವರು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ. ಹೌದು ತಾತ, ನನ್ನ ಮನಸ್ಸಲ್ಲಿ ಒಬ್ಳು ವಿಶೇಷವಾದ ಹುಡುಗಿ ಇದ್ದಾಳೆ. ನೋಡ್ದ್ಯಾ ನಾನು ಹೆಂಗ್ ಕಂಡಿಡ್ದೆ? ಯಾರಪ್ಪ ರಾಜ್ಕುಮಾರಿ? ಗೊತ್ತಿಲ್ಲ ತಾತ. ಅಂದ್ರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಆದರೂ ಪ್ರೀತಿ ಮಾಡ್ತಾ ಇದ್ದೀನಿ. ನೋಡಪ್ಪ, ಪ್ರೀತಿ ಅನ್ನೋ ವಿಷಯದಲ್ಲಿ ನಂಬಿಕೆ ಇರಬೇಕು. ಪ್ರೀತಿ ಗೆಲ್ಲೋಕೆ ಅದೇ ಮುಖ್ಯ. ಹೌದು ತಾತ, ನೀವು ಹೇಳ್ತಾ ಇರೋದು ನಿಜ. ಬರೀ ಕಣ್ಣನ್ನ ನೋಡಿ ಪ್ರೀತಿ ಮಾಡ್ತಾ ಇರೋ ನನಗೆ ಇವತ್ತಲ್ಲ ನಾಳೆ ನನ್ನ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ. ಅವಳೆಲ್ಲೇ ಇರಲಿ, ಹೇಗೆ ಇರಲಿ, ಒಂದೇ ಒಂದು ಸತಿ ನನ್ನ ಕಣ್ಣು ಮುಂದೆ ಬಂದರೆ ಸಾಕು, ನನ್ನ ಪವಿತ್ರವಾದ ಪ್ರೀತಿನ ಅವಳ ಹತ್ರ ಹೇಳ್ಕೊತೀನಿ. ನೀನು ನೋಡಿದ್ರೆ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ಹೇಳ? ಹೇಳಿ ತಾತ. ನೀ ಯಾರನ್ನು ಪ್ರೀತಿ ಮಾಡ್ತಿದ್ಯೋ ಅವಳು ನಿಜವಾಗ್ಲೂ ಪುಣ್ಯ ಮಾಡಿದಾಳಪ್ಪ. ಒಂದೊಂದು ಸಲ ಈ ಪ್ರೀತಿಲಿ ಆ ದೇವ್ ಕೈ ಚಳಕನೂ ಇರುತ್ತೆ. ಉದಾಹರಣೆಗೆ, ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ನಿನ್ನ ಸುತ್ತಮುತ್ತಲೇ ಓಡಾಡ್ಕೊಂಡಿರ್ಬೋದು, ಯಾರಿಗೆ ಗೊತ್ತು? ಎಷ್ಟೋ ಸಲ ನಮ್ಮನ್ನು ಪ್ರೀತಿ ಮಾಡೋರು ನಮ್ಮ ಜೊತೆಯಲ್ಲಿದ್ದರೂ ಕಳ್ಕೊಂಡ್ಬಿಡ್ತೀವಿ. ನಿನ್ನ ವಿಷಯದಲ್ಲಿ ಹಾಗಾಗದೇ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಪ್ಪ. ನಿನ್ನ ಪ್ರೀತಿ ನಿಜವೇ ಆಗಿದ್ದರೆ ಆ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೀನಿ ತಾತ. ಯೋಚನೆ ಮಾಡಬೇಡಪ್ಪ. ಒಳ್ಳೆಯವರಿಗೆ ತಡವಾದರೂ ಒಳ್ಳೇದಾಗುತ್ತೆ. ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಖಂಡಿತವಾಗಿ ನೀನು ಸಿಕ್ಕೇ ಸಿಗ್ತಾಳೆ.